ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಾಂತಾರ 2 ಅಥವಾ ಕಾಂತಾರ 2ನೇ ಸಿನಿಮಾವನ್ನು ನಾವು ನೋಡ್ಕೊಂಡ್ಬಂದ್ವಿ. ಅದರ ರಿವ್ಯೂ ಅಥವಾ ಹೇಗಿದೆ ಮೂವಿ, ನಮಗೇನು ಅನಿಸ್ತು, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳುವಂಥ ಪ್ರಯತ್ನವನ್ನು ಈ ವರದಿಯಲ್ಲಿ ಮಾಡ್ತೀನಿ. ಸ್ನೇಹಿತರೆ, ಟ್ರಿಕಿ ಪಾರ್ಟ್ 2 ಮಾಡೋದು, 2ನೇ ಮೂವಿ ಮಾಡೋದು ಯಾವತ್ತೂ ಕೂಡ ಟ್ರಿಕಿನೇ. ಅದು ಸುಲಭ ಅಲ್ಲ. ಮೊದಲ ಮೂವಿಯ ಸಕ್ಸಸ್ಸನ್ನು ರೆಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಸ್ನೇಹಿತರೆ. KGF ಆಗಿರ್ಬೋದು, PS1 PS2 ಆಗಿರ್ಬೋದು, ಅಥವಾ ಬಾಹುಬಲಿ ಆಗಿರ್ಬೋದು, ಇದರಲ್ಲಿ ಹೆಚ್ಚಿನ ಮೂವಿಗಳಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರೋ ಮೂವಿಗಳಲ್ಲಿ ಎಲ್ಲದರಲ್ಲೂ ಅಲ್ಲೇ ಹೋದರೂ ಕೂಡ ಇದರಲ್ಲಿ 2ನೇ ಪಾರ್ಟ್ ಬರುತ್ತೆ ಮೂವಿ. ಒಂದರಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಸ್ಟಫ್ ಇದೆ. 2ನೇದ್ರಲ್ಲೂ ಹೇಳಬೇಕಾಗತ್ತೆ ಅನ್ನೋದು ಮುಂಚೆನೇ ಬಹುತೇಕ ಡಿಸೈಡ್ ಆಗಿತ್ತು. ಅಥವಾ ಮೊದಲ ಮೂವಿ ಶೂಟ್ ಮಾಡ್ತಾನೆ ಅರಿವಿಗೆ ಬಂದು ಓಕೆ ಇದನ್ನು ಇಲ್ಲಿಗೆ ಎಂಡ್ ಮಾಡೋಣ, 2ನೇ ಪಾರ್ಟಲ್ಲಿ ಹೇಳೋಣ ಅನ್ನೋ ಡಿಸಿಷನ್ ಆಗಿತ್ತು. ಆದರೆ ಕಾಂತಾರದಲ್ಲಿ ಹಾಗೆ ಆಗಿರಲಿಲ್ಲ ಆರಂಭದಲ್ಲಿ. ಇನ್ಫ್ಯಾಕ್ಟ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡುವ ಉದ್ದೇಶವೂ ಕೂಡ ಆರಂಭದಲ್ಲಿ ಇರಲಿಲ್ಲ. ಇದು ನಮ್ಮ ಮಣ್ಣಿನ ಕತೆ, ನಮ್ಮ ನೆಲದ ಕತೆ ಅಂತ ರಿಷಬ್ ಶೆಟ್ಟಿಯವರು ಸಂದರ್ಶನದಲ್ಲೂ ಕೂಡ ಹೇಳಿದರು. ಆದರೆ ಅಲ್ಲಿ ನಾವೆಲ್ಟಿ ಫ್ಯಾಕ್ಟರ್ ಇತ್ತು ಆ ಮೂವಿ ಬಂದಾಗ. ಅಂದರೆ ಹೊಸತನ, ಇದು ಏನಿದು ಅಂತ ಇಡೀ ಭಾರತ ಬೆರಗಾಗಿತ್ತು. ಅದ್ಭುತವಾದ ಹಾಡುಗಳಿದ್ವು. ಅಗೇನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆ ಅದ್ಭುತವಾದ ಹಾಡುಗಳು ಮಾತ್ರ ಅಲ್ಲ, ನಾವೆಲ್ಟಿ ಫ್ಯಾಕ್ಟರ್ ಇತ್ತು, ಹೊಸತನ ಇತ್ತು, ಒಳ್ಳೆ ಸಂಘರ್ಷ ಇತ್ತು ಸ್ಟೋರಿಯಲ್ಲಿ. ಲೋ ಬಜೆಟ್ ಆದರೂ ಕೂಡ 14-15 ಕೋಟಿಲಿ ಮಾಡಿದ್ರೂ ಕೂಡ ಹ್ಯೂಜ್ ಸಕ್ಸಸ್ಸನ್ನು ಅದು ತಂದುಕೊಟ್ಟಿತ್ತು. ಗೂಸ್ ಬಂಪ್ಸ್ ಮೂಮೆಂಟ್ ಇತ್ತು ಇಡೀ ಮೂವಿ ಆದ್ಯಂತ. ಸೊ ಅದು ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಅದು. ಎಲ್ಲರೂ ಎಂಜಾಯ್ ಮಾಡಿದ್ವಿ ಆ ಮೂವಿಯನ್ನು. ಸೊ ಆವಾಗ ನಾವೊಂದು ಇದರ 2ನೇ ಮೂವಿ ಮಾಡಬೇಕು ಅನ್ನೋ ಯೋಚನೆ ಬಂದಾಗ ಸ್ಟೋರಿ ಯಾವ್ದು ಹೇಳೋದು ಅಂತ ಹೇಳಿ ಬಹುಶಃ ರಿಷಬ್ ಶೆಟ್ಟಿ ಅವರು ಅಥವಾ ಓವರ್ ಆಲ್ ಸಿನಿಮಾ ಟೀಮ್ನವರು, ನಾವು ಇದಕ್ಕಿಂತ ಮುಂಚೆ ಏನಾಗಿತ್ತು, ಸೀಕ್ವೆಲ್ ಅಲ್ಲ, 2022 ಕಾಂತಾರ, 2022ರ ಕಾಂತಾರ ಬಂದಾಗ ಅದರಲ್ಲಿ ಏನು ಸ್ಟೋರಿ ಇತ್ತು, ಅದಕ್ಕೂ ಮುಂಚೆ ಏನಾಗಿತ್ತು ಅನ್ನೋದನ್ನು ಹೇಳಿದ್ರೆ ಒಂದು ಬೇರೆಯದೇ ಚಿತ್ರಣವನ್ನು ಕಟ್ಕೊಡ್ಬಹುದು ಅನ್ನೋ ಒಂದು ಐಡಿಯಾ ಇದ್ದಿರಬಹುದು ಅವರಿಗೆ. ಅಂದರೆ ಸೇಮ್ ಟೆಂಪ್ಲೇಟಲ್ಲಿ ಹೇಳಬೇಕಾಗಿರೋ ಸ್ಟೋರಿಯನ್ನು ವಿಭಿನ್ನವಾಗಿ ಹೇಳೋದು ಹೇಗೆ. ಸೊ ಪ್ರೀಕ್ವೆಲ್ ಹೇಳಿದ್ರೆ ಮುಂಚೆ ಏನಾಗಿತ್ತು, ಸಾವಿರಾರು ವರ್ಷಗಳ ಮುಂಚೆ ಆ ಜಾಗದಲ್ಲಿ ಈಗಿರೋ ಆ ಜನರ ಪೂರ್ವಜರ ನಡುವೆ ಏನಾಗಿತ್ತು ಅನ್ನೋದನ್ನು ಹೇಳಿದ್ರೆ ಬೆಟರ್ ಅನ್ನೋ ಕಾರಣಕ್ಕೋಸ್ಕರ ಅವರು ಆ ಟೆಂಪ್ಲೇಟನ್ನು ಚೂಸ್ ಮಾಡಿರಬಹುದು. ಅದರ ಪರಿಣಾಮ ನಾವಿವತ್ತು 2025ನೇ ಇಸವಿಯ 2ನೇ ಕಾಂತಾರವನ್ನು ನೋಡ್ತಾ ಇದ್ದೀವಿ. ಕಾಂತಾರ ಚಾಪ್ಟರ್ 1 ಅಂತ ಇದನ್ನು ಕರೆದಿದ್ದಾರೆ. ನಿಮಗೆ ಕನ್ಫ್ಯೂಷನ್ ಬೇಡ ಅಂತ ನಾವು 2ನೇ ಸಿನಿಮಾ ಅಂತ, ಕಾಂತಾರ 2ನೇ ಸಿನಿಮಾ ಅಂತ ನಾವು ಇದನ್ನು ಕರಿತಾ ಇದ್ದೀವಿ ಈ ರಿವ್ಯೂನಲ್ಲಿ ಅಥವಾ ಈ ಒಪಿನಿಯನ್ ವಿಡಿಯೋದಲ್ಲಿ. ಸ್ನೇಹಿತರೆ, ಆರಂಭದಲ್ಲೇ ಹೇಳಿದ್ವಲ್ಲ, ದೊಡ್ಡ ಚಾಲೆಂಜ್ ಇರುತ್ತೆ ಇದನ್ನು, ಆ ಸಕ್ಸಸ್ನ ರೆಪ್ಲಿಕೇಟ್ ಮಾಡೋಕೆ ಅಂಥೇಳಿ. ಸೊ ಇದರಲ್ಲಿ ಸ್ನೇಹಿತರೆ, ಇದು ಆನೆಸ್ಟ್ ಅಭಿಪ್ರಾಯ. ಇದು 10 ಪಟ್ಟು ಜಾಸ್ತಿ ಆಗಿದೆ ಬಜೆಟ್. ಅಲ್ಲಿ 14 ಕೋಟಿ ಇದ್ದಿದ್ದಲ್ಲಿ 125-130 ಕೋಟಿ ಹತ್ತಿರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಬಜೆಟ್ ಆಲ್ಮೋಸ್ಟ್ 10 ಪಟ್ಟು ಬಜೆಟ್ ಇನ್ಕ್ರೀಸ್ ಆಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಜೆಟ್ ಖರ್ಚು ವೆಚ್ಚ ಇನ್ಕ್ರೀಸ್ ಆದಾಗ ಅದು ಏನಕ್ಕಾದರೂ ಖರ್ಚಾಗಿರ್ಬೇಕಲ್ಲ. ಸೊ ಎಲ್ಲವೂ ಗ್ರ್ಯಾಂಡ್ ಸ್ಕೇಲ್ನಲ್ಲಿ ಆಗಿದೆ. ಫಾರೆಸ್ಟ್ ಆಫೀಸರ್ಸು, ಹಳ್ಳಿ ಜನ, ಅವ್ರ ನಡುವಿನ ಬಡದಾಟ, ಕೋಲ, ಅದಿತ್ತಲ್ಲ ಮೊದಲ ಸಿನಿಮಾದಲ್ಲಿ. ಇಲ್ಲಿ ಬಿಗರ್ ಸ್ಕೇಲಿಗೆ ಹೋಗಿದೆ, ಬಿಗರ್ ಕ್ಯಾನ್ವಾಸ್ನಲ್ಲಿ ಸಿನಿಮಾವನ್ನು ತರಲಾಗಿದೆ. 10 ಪಟ್ಟು ಖರ್ಚಾದಮೇಲೆ 10 ಪಟ್ಟು ಅದರ ರಿಚ್ನೆಸ್ ಕೂಡ ಇಂಪ್ರೂವ್ ಆಗಬೇಕಲ್ಲ, ಆ ರಿಚ್ನೆಸ್ ಇಂಪ್ರೂವ್ ಆಗಿದೆ. ಸ್ಪೆಕ್ಟಕಲ್ ನೋಡ್ತಿದ್ರೆ ವಾವ್ ಎನಿಸುವಂತಹ ಕಲರ್ಸ್, ದೃಶ್ಯ ವೈಭವ, ಅದೆಲ್ಲ ನಿಮಗೆ ಈ ಮೂವಿಯಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನು ಬರೋದು ಸಿನಿಮಾ ಅಂತ ಬಂದಾಗ ಮುಖ್ಯವಾಗೋದು ಅದರಲ್ಲಿ ಪರ್ಫಾರ್ಮೆನ್ಸ್. ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಜಯರಾಮ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹಾಗೆ ಗುಲ್ಶನ್ ದೇವಯ್ಯ ಮತ್ತು ರುಕ್ಮಿಣಿ ವಸಂತ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಲ್ಲೂ ಕೂಡ ನಿಮಗೇನು ಅಂತ ಲೂಪ್ ಹೋಲ್ಸ್ ಹುಡುಕೋಕ್ಕಾಗೋದಿಲ್ಲ. ಎಕ್ಸಲೆಂಟ್ ಆಗಿ ಅದು ಕೂಡ ಡೆಲಿವರ್ ಆಗಿದೆ. ಸ್ನೇಹಿತರೆ, ಹೊಸ ಕಾಂತಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಸುಮಾರು ವಿಚಾರಗಳಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಸಣ್ಣ ಮನವಿ ಸ್ನೇಹಿತರೆ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರುವ ವೀಕ್ಷಕರಿಗೆ ಈ ಮನವಿ, ದಯವಿಟ್ಟು ಸ್ನೇಹಿತರೆ, ಇಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ನೀವು ಜಸ್ಟ್ ಅದನ್ನು ಬೆರಳೆತ್ತಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ
ಏನು ಕಾಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಆದರೆ ನಿಮ್ಮ ಒಂದು ಡಿಸಿಷನ್ನಿಂದಾಗಿ ನಮಗೆ ದೊಡ್ಡ ಬಲ ಕೊಟ್ಟಂತಾಗುತ್ತೆ, ನೀವು ಪ್ರೋತ್ಸಾಹ ಕೊಟ್ಟಂತಾಗುತ್ತೆ, ನಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಸಿಗುತ್ತೆ ನಿಮ್ಮಿಂದ. ಪ್ಲೀಸ್ ರಿಕ್ವೆಸ್ಟ್. ಬನ್ನಿ ಈಗ ಹೊಸ ಕಾಂತಾರದ ಚರ್ಚೆ ಮುಂದುವರಿಸೋಣ. ನೆಕ್ಸ್ಟ್ ಸ್ಟೋರಿ ಲೈನ್ ಅಂತ ಬಂದಾಗ ಅದ್ರ ಬಗ್ಗೆನೂ ನೀವು ಥಿಯೇಟರ್ಗೆ ಹೋದ್ಮೇಲೆ ಕಾಂತಾರ 2ನೇ ಸಿನಿಮಾ ಅಂತ ಹೇಳಿ ಗೊತ್ತಿದ್ದು ನೀವು ಥಿಯೇಟರ್ಗೆ ಹೋದ್ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ದೂರಕ್ಕಾಗಲ್ಲ ಜಾಸ್ತಿ. ಯಾಕಂದರೆ ಅದರಲ್ಲಿ ಆಲ್ರೆಡಿ ಗೊತ್ತು ಸ್ಟೋರಿ ಲೈನ್ ಏನು ಅಂತ. ಪ್ರೀಕ್ವೆಲ್ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ದೈವ ಇರುತ್ತೆ, ಕಾಡಿನ ಜನ ಇರ್ತಾರೆ, ನಾಡಿನ ಜನ ಇರ್ತಾರೆ, ಆಗಿನ ಕಾಲದವರು, ಇನ್ನೂ ಹಳೆ ಕಾಲದವರು, ಈ 2 ಸೆಟ್ ಆಫ್ ಪೀಪಲ್ ಇರ್ತಾರೆ ಅನ್ನೋದು ಕೂಡ ನಿಮಗೆ ಸ್ಪಷ್ಟ ಇತ್ತು. ಅದರಲ್ಲೇ ಅದನ್ನು ಬಿಗ್ಗರ್ ಮತ್ತು ಓಲ್ಡರ್ ಕ್ಯಾನ್ವಾಸ್ನಲ್ಲಿ ತೋರಿಸೋಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕೂಡ ಮುಂಚೆನೇ ಗೊತ್ತಿತ್ತು. ಸೊ ಸ್ಟೋರಿ ಲೈನ್ ಬಗ್ಗೆ ಕೂಡ ಜಾಸ್ತಿ ಕಂಪ್ಲೇಂಟ್ ಮಾಡೋಕ್ಕೇನು ಇಲ್ಲಿ ಇಲ್ಲ. ಸೊ ಈಗ ಇಷ್ಟು ವಿಚಾರ ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಜಾಸ್ತಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗದೆ ಇರುವಂಥ ವಿಚಾರಗಳು ಯಾವುದು, ಅಥವಾ ಚೆನ್ನಾಗಿದೆ ಅಂತ ನಾವು ಆರಾಮಾಗಿ ಹೇಳಬಹುದಾಗಿರೋ ವಿಚಾರಗಳು ಯಾವುದು, ಅದು ಕ್ಲಿಯರ್ ಆಯಿತು. ಈಗ ಒಬ್ಬ ವೀಕ್ಷಕನಾಗಿ ಒಂದಷ್ಟು ಕಂಪ್ಲೇಂಟ್ಸ್ ಹೇಳಬೇಕು ಅಥವಾ ದೂರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ಸಾಂಗ್ಸ್, ಹಾಡುಗಳು. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಓಕೆ, ಆದರೆ ಹಾಡುಗಳ ವಿಚಾರಕ್ಕೆ ಬಂದಾಗ ಅಂಥ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಕಾಂತಾರ 2ನೇ ಸಿನಿಮಾದ ಹಾಡುಗಳು, ಇದರ ಒರಿಜಿನಲ್ ಸಾಂಗ್ಗಳು ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ, ನನ್ನ ಮನಸ್ಸಿಗೆ ಮಾಡಲಿಲ್ಲ. ಈ ಕಾಂತಾರ 2ನೇ ಸಿನಿಮಾದಲ್ಲೂ ಕೂಡ ಕಾಂತಾರ ಮೊದಲ ಸಿನಿಮಾದ ಕೆಲವೊಂದಷ್ಟು ಟ್ಯೂನ್ಸ್ನ ಹಾಕೊಂಡಾಗ ವಾವ್ ಅಂತ ಅನಿಸ್ತಾ ಇತ್ತು. ವರಾಹ ರೂಪಂ ಹಾಡನ್ನು ಇನ್ನೊಂದ್ಸಲಿ ಹಾಕಿದಾಗ ಇವತ್ತಿಗೂ ಅದು ಆ ಕಿಕ್ ಕೊಡುತ್ತೆ. ಆದರೆ ಇದರದ್ದೇ ಸಿನಿಮಾದ ಹಾಡುಗಳು, ಮ್ಯೂಸಿಕ್ ಟ್ರ್ಯಾಕ್ಸ್ ಅದರಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ. ಹೊರಗಡೆ ಬಂದಾಗ ನನಗೆ ಒಂದು ಸಾಂಗ್ ಕೂಡ ಗುನುಗಬೇಕು, ನೆನ್ಪಿಟ್ಕೋಬೇಕು ಅಂತ ಅನ್ನಿಸಲಿಲ್ಲ. ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರೇ, ಆದರೆ ಅಲ್ಲಿ ಮಾಡಿದ ಮ್ಯಾಜಿಕ್ಕನ್ನು ಅವರಿಗೆ ಇಲ್ಲಿ ರಿಪೀಟ್ ಮಾಡೋಕ್ಕೆ ನನಗೆ ವೈಯಕ್ತಿಕ ಇದು ನನಗೆ ಅನ್ನಿಸ್ಲಿಲ್ಲ, ಅದು ರಿಪೀಟ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಹಾಗೆ ಡೈರೆಕ್ಷನ್ ವಿಚಾರಕ್ಕೆ ಬಂದಾಗ ರಿಷಬ್ ಶೆಟ್ಟಿ ಅವರೊಬ್ಬರು ಅದ್ಭುತ ಡೈರೆಕ್ಟರ್. ಅವರು ಒಂದಕ್ಕಿಂತ ಒಂದು ವಿಭಿನ್ನವಾದ ಟಾಪಿಕ್ಗಳನ್ನು ತಗೊಂಡು ಎಂತೆಂಥ ಮೂವಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ವೈವಿಧ್ಯತೆ ಅವರ ಸ್ಟೋರಿಯಲ್ಲಿ ಯಾವ ಲೆವೆಲ್ಗಿದೆ ಅಂಥೇಳಿ. ಆದರೆ ಇಲ್ಲಿ ಬಹುಶಃ ಅವರಿಗೆ ಚಾಲೆಂಜ್ ಇತ್ತು, ಏನು ಆ ನಾವೆಲ್ಟಿ ಫ್ಯಾಕ್ಟರ್ ಇಲ್ಲ. ಕಾಂತಾರ 1ನಲ್ಲಿ ನಿರೀಕ್ಷೆನೂ ಮಾಡದೇ ಇರುವಂಥ ಆ ಡೋಪಮಿನ್ ಡೋಸ್ ಬರುತ್ತಲ್ಲ ಮೂವಿಲಿ, ಅದನ್ನು ತರೋಕ್ಕೆ ಆ ಹೊಸತನ ಇದರಲ್ಲಿ ಇಲ್ಲ ಈ ಮೂವಿಲಿ. ಅದು ಆಲ್ರೆಡಿ ಗೊತ್ತಿರೋದೆ. ಇದನ್ನು ಹೊಸದಾಗಿ ನಾನು ಹೆಂಗೆ ಹೇಳಬೇಕು ಅನ್ನೋ ಚಾಲೆಂಜ್ ಯಾವುದೇ ಡೈರೆಕ್ಟ್ರಿಗಾದ್ರೂ ಇದ್ದೇ ಇರುತ್ತೆ. ಅದು ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಇತ್ತು. ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ, ಆ ರಿಪಿಟೇಷನ್ ಅನ್ನೋ ಫೀಲಿಂಗ್ ವೀಕ್ಷಕರಿಗೆ ಬರದಂತೆ ನೋಡ್ಕೊಳ್ಳೋಕೆ ಬೇರೆ ಬೇರೆ ವಿಚಾರಗಳಲ್ಲಿ ಕಾಂಪನ್ಸೇಟ್ ಮಾಡಬೇಕಾಗತ್ತೆ. ಅದನ್ನು ಟ್ರೈ ಮಾಡುವ ಹಂತದಲ್ಲಿ ಕೆಲವೊಂದಷ್ಟು ಕಾಮಿಡಿ ಸೀಕ್ವೆನ್ಸ್ಗಳು ಕೆಲವೊಂದಷ್ಟು ನಗು ತರಿಸ್ತವೆ, ಆದರೆ ಹೆಚ್ಚಿನವು ನಗು ತರಿಸಲಿಲ್ಲ. ಕೆಲವೊಂದಷ್ಟು ಇದು ಬೇಕಾಗಿತ್ತಾ, ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತಲ್ವಾ, ಮೂವಿಯ ಫ್ಲೋಗೆ ಏನಾದರೂ ಇದು ಅಡಚಣೆ ಉಂಟು ಮಾಡ್ತಾ ಇದೆಯಾ ಅಂತಲೂ ಕೂಡ ಅನ್ನಿಸ್ತು ಕೆಲವು ಕಡೆ. ಜೊತೆಗೆ ಹಲವಾರು ಫೈಟಿಂಗ್ ಸೀಕ್ವೆನ್ಸ್ ಇದೆ. ಅದರಲ್ಲಿ ಒಂದು ರಥದ ಸೀನ್ ಒಂದಿದೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಉಳಿದಂತೆ ಒಂದು ಕಾಡಲ್ಲಿ ಮಾಟ ಮಂತ್ರ ಮಾಡೋ ಜನಗಳ ನಡುವೆ ಒಂದು ಫೈಟಿಂಗ್ ಇರುತ್ತೆ, ಅದು ಮುಗಿತಾ ಇಲ್ವಾ, ಚೂರು ಓಡ್ಸೋಣ ರಿಮೋಟ್ ಇದ್ರೆ ಅಂತ ಅನಿಸುತ್ತೆ ಅಲ್ಲಿ. ಜೊತೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಅದು ನಿಮಗೆ ಓಕೆ, ಅದು ಜಸ್ಟಿಫೈಡ್, ನಿಮಗೆ ಅದು ತೃಪ್ತಿ ಕೊಡುತ್ತೆ ನಿಮಗೆ. ಆ ಕ್ಲೈಮ್ಯಾಕ್ಸ್ಗಿಂತ ಬಿಫೋರ್ ಒಂದು ಅರ್ಧ ಗಂಟೆ ಮುಂಚೆ ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತೆ, ಅದು ಕೂಡ ತುಂಬ ಎಕ್ಸ್ಟೆಂಡ್ ಆಯಿತು. ಅದು ಮತ್ತೊಂದಲ್ಲಿ ಅಷ್ಟು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಮೂಡಬಹುದು. ಇದೆಲ್ಲ ಯಾರಿಗೆ ಹೇಳ್ತಿರೋದಂದರೆ, ಸಿನಿಮಾವನ್ನು ಅನಾಲಿಟಿಕಲ್ ಆಗಿ ನೋಡ್ತಾ ಸಿನಿಮಾದಿಂದ ಮನರಂಜನೆ ಬಯಸ್ತೀನಿ ನಾನು. ಅಲ್ಟಿಮೇಟ್ ನನಗೆ ಚೆನ್ನಾಗಿ ತಗೊಂಡು ಹೋಗಿ ಆ ಡೋಪಮಿನ್ ರಶ್ ರಿಲೀಸ್ ಆಗಿ ತಲೆಯಲ್ಲಿ ನಾನು ಹ್ಯಾಪಿ ಫೀಲಿಂಗ್ ಬರಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಹೋಗ್ತಾರಲ್ಲ, ಅವರ ಒಂದು ಪರ್ಸ್ಪೆಕ್ಟಿವ್ನಿಂದ ಹೇಳಿದಾಗ. ಅದು ಹೊರತುಪಡಿಸಿ ಸ್ನೇಹಿತರೆ, ಒಬ್ಬ ಫ್ಯಾನ್ ಆಗಿ ನೋಡಿದಾಗ, ಒಬ್ಬ ಭಕ್ತ, ದೈವಕೋಲ, ಆಮೇಲೆ ಆ ಕರಾವಳಿಯ ಆ ಸಂಸ್ಕೃತಿ, ಅದರ ಒಬ್ಬ ಅನುಯಾಯಿಯಾಗಿ ನೋಡಿದಂಥ ಸಂದರ್ಭಗಳಲ್ಲಿ ಇದು ಎಗೇನ್ ಯಾವುದೇ ಕಂಪ್ಲೇಂಟ್ ಇಲ್ಲಪ್ಪ, ನಂದು ಚೆನ್ನಾಗಿದೆ, ಅದ್ಭುತವಾಗಿದೆ ಅನ್ನೋ ಉದ್ಗಾರವೇ ಹೊರಗೆ ಬರಬಹುದು. ಸೊ ಫೈನಲಿ ಸ್ನೇಹಿತರೆ, ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಕಾಂತಾರ 1 ನೆನಪಿಲ್ಲ ಅಥವಾ ಮೂವಿನೇ ನೋಡಿಲ್ಲ ಅಂತ ಹೇಳಿದ್ರೆ, ಈ ಮೂವಿ ನೋಡಿ ಹೊರಗೆ ಬರೋ ಸಂದರ್ಭದಲ್ಲಿ ಓಕೆ ಚೆನ್ನಾಗಿದೆ, ತೃಪ್ತಿ ಆಯಿತು ಅನ್ನೋ ಫೀಲಿಂಗ್ ತುಂಬ ಜನಕ್ಕೆ ಬರಬಹುದು. ಎಲ್ರಿಗೂ ಅಲ್ಲದೆ ಹೋದರೂ ಕೂಡ ದೊಡ್ಡ ಪ್ರಮಾಣದ ಜನಕ್ಕೆ ಬರಬಹುದು. ಆದರೆ ಕಾಂತಾರ ಮೊದಲ ಸಿನಿಮಾವನ್ನೇ ಮೈಂಡಲ್ಲಿ ಇಟ್ಕೊಂಡು ಅದರ ಆ ಡೊಪಮೈನ್ ರಶನ್ನು ಇನ್ನೂ ಕೂಡ ಹಚ್ಚ ಹಸಿರಾಗಿ ಇಟ್ಕೊಂಡು ಕಾಂತಾರ 2 ನೋಡೋಕ್ಕೆ ಹೋದವರಿಗೆ ಬಹುಶಃ ಕಾಂತಾರ 1 ಇದಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿತ್ತು ಅಂತ ಅನಿಸಬಹುದು.
ಉಳಿದಂತೆ ಕೆಲವೊಂದಷ್ಟು ಫಿಲಾಸಫಿಕಲ್, ಎಕನಾಮಿಕಲ್ ಮತ್ತು ಸೋಷಿಯಲ್ ವಿಚಾರಗಳು ಕೂಡ ಇದೆ. ನಾಡಿನವರು, ಹಳ್ಳಿಯವರು, ಯಾವ ನೆಲದ ಮೇಲೆ ಯಾರಿಗೆ ಹಕ್ಕು, ನೀನು ಯಾರು ಕೇಳೋಕೆ ಅನ್ನೋ ವಿಚಾರ, ಮತ್ತು ಆ ಕಾಡಿನ ಜನ ನಾಡಿನ ಜನರ ಸಂಪರ್ಕಕ್ಕೆ ಬಂದು ಅವ್ರ ಥರ ನಾವು ಮಾಡ್ತೀವಿ ಅಂತ ಹೊರಟು ಅದೇನು ಮಾಡೋಕ್ಕೆ ಹೊರಡ್ತಾರೆ ಅನ್ನೋದನ್ನು ನಾನು ನಿಮಗೆ ಜಾಸ್ತಿ ಸ್ಟೋರಿ ಹೇಳೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಅವ್ರ ಥರ ನಾವು ಮಾಡ್ತೀವಿ ಅಂತ ಹೊರಟು, ಅವ್ರ ಥರ ಆಗ್ಲಿಕ್ಕೆ ಹೊರಟು, ಅದರಿಂದ ಏನಾಗುತ್ತೆ ಅವೆಲ್ಲ ತುಂಬ ಹದವಾಗಿ ಚೆನ್ನಾಗಿ ಬ್ಲೆಂಡ್ ಮಾಡಲಾಗಿದೆ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಓವರಾಲ್ ಆಗಿ ನೋಡಿದಾಗ ಎಷ್ಟೋ ಸಿನಿಮಾಗಳು ಬರ್ತಿರ್ತವೆ. ಕೆಲವೊಂದು ಕಡೆ ಅಂತೂ ಈ ಸಿನಿಮಾ ಯಾಕೆ ಮಾಡಿದ್ರಪ್ಪ ಅಂತ ಅನಿಸಿರೋದು ಕೂಡ ನಿಮಗಿದೆ. ಕೆಲವೊಂದಷ್ಟು ಸಿನಿಮಾಗಳನ್ನು ನೋಡಿದಾಗ ನಿಮಗೆ ಅನಿಸಿರ್ಬೋದು, ಯಾವುದೇ ಹೆಸರು ಬೇಡ ನಮಗೆ. ಇನ್ನೂ ಕೆಲ ಸಿನಿಮಾಗಳಂತೂ ಬಾಕ್ಸ್ ಆಫೀಸ್ ಕಬ್ಜಾ ಪಕ್ಕ ಅಂತ ಹೇಳಿನೇ ಬಂದಿರ್ತವೆ. ಆದರೆ ಆ ರೀತಿ ನೂರಾರು ಸಿನಿಮಾಗಳ ನಡುವೆ ನೋಡಿದಾಗ ಕಾಂತಾರ 2 ಇದೆಯಲ್ಲ ಸ್ನೇಹಿತರೆ, ಒಂದು ಮ್ಯಾಜಿಕನ್ನು ಆಗಿ ನಡೆದು ಹೋಗಿರೋ 2022 ಕಾಂತಾರದ ಮ್ಯಾಜಿಕನ್ನು ರೀಕ್ರಿಯೇಟ್ ಮಾಡೋ ಒಂದು ಆನೆಸ್ಟ್ ಅಟೆಂಪ್ಟ್. ತುಂಬ ಶ್ರಮ ಹಾಕಿ, ತುಂಬ ಶ್ರದ್ಧೆಯಿಂದ, ತುಂಬ ಕಷ್ಟಪಟ್ಟು ಮಾಡಿದ ಒಂದು ಪ್ರಯತ್ನ ಅನ್ನೋದಂತೂ ಇಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಆ ಪ್ರಯತ್ನ ಅಷ್ಟೇ ಗ್ರ್ಯಾಂಡ್ ಸಕ್ಸಸ್ಸನ್ನು ಕೂಡ ಕಾಣ್ತಾ ಇದೆಯಾ, ಅಂದ್ಕೊಂಡಿದ್ದು ಆಗಿದೆಯಾ? ಮೇ ಬಿ ಒಪಿನಿಯನ್ ಈಸ್ ಡಿವೈಡೆಡ್. ತುಂಬ ಜನಕ್ಕೆ ಅದ್ಭುತ ಅಂತ ಅನಿಸಿರ್ಬೋದು, ಆದರೆ ಇನ್ನೂ ಕೆಲವರಿಗೆ ಹಾರ್ಡ್ ಕೋರ್ ಕಾಂತಾರ ಮೊದಲ ಸಿನಿಮಾದ ಫ್ಯಾನ್ಸ್ಗೆ ಇದಕ್ಕಿಂತ ಅದು ಚೆನ್ನಾಗಿತ್ತು ಅಂತ ಅನಿಸ್ಬೋದು. ಇದರಲ್ಲಿ ಕೆಲವೊಂದಷ್ಟು ಕುಂದುಕೊರತೆಗಳು ಕಾಣಬಹುದು. ನಿಮಗೇನಿಸುತ್ತೆ? ನೀವು ಮೂವಿ ನೋಡಿದ್ದೀರಾ ಸ್ನೇಹಿತರೆ? ನೋಡಿದ್ರೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.